ಡ್ರಾಯಿಂಗ್ ಇರಬೇಕಷ್ಟೆ. ಫಾಸ್ಟ್ ಆಗುತ್ತೆ ಅಂತಾರೆ, ಬಟ್ ಹೊಸ ಅದು ಕೆಲಸ ಬೇಗ ಆಗುತ್ತೆ ಅಂತಾರೆ. ಸೊ ಶ್ಯಾಡೋ ಹಾಕ್ಕೋಬೇಕು ಅಂತಂದರೆ ಇಲ್ಲ, ಈಗ ಸದ್ಯ ಯಾರೂ ಇಲ್ಲ. ಇದನ್ನು ಕೇಳ್ತಾ ನಮ್ಮ ಇದಾಗಿರುವ ಕಾರಣ ಒಂದು ಕ್ಯಾರೆಕ್ಟರ್ ಡಿಸೈನ್ ಹೇಗೆ ಮಾಡ್ತೀರಿ ಅಂತ ತೋರಿಸ್ತೀರಿ ನೀವು. ನೀವು ಕಂಪನಿಯಲ್ಲಿ ಮಾಡುವಾಗ ಆಗಲೂ ಪ್ರೋಕ್ರಿಯೇಟ್ ಬಂದು ಎಷ್ಟು ವರ್ಷ ಆಯ್ತು ನಿಮ್ಮ ಕೈಯಲ್ಲಿ? ನಾನು ಬಂದು ಒಂದು 2 ವರ್ಷ ಆಯಿತು. ಅದರ ಮೊದಲೇ ಯಾವುದರಲ್ಲಿ ಮಾಡ್ತಿದ್ದೀನಿ? ಫೋಟೋಶಾಪ್. ನೀವೊಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅದ್ರ 3Dಯಲ್ಲಿ ಹೇಗಿದೆ ಅಂತ ನೀವು ಇಮ್ಯಾಜಿನ್ ಮಾಡಿ ಸ್ಯಾಂಪಲ್ ಕೊಡಬೇಕಲ್ವ? ಹೌದು. ಇಲ್ಲಿ ಫ್ಲಾಟ್ ಆಗಿಬಿಡ್ತದೆ. ನೀವು ಮಾಯಾ ಬಿಟ್ಟಿಗೆ ಅಡ್ವಾನ್ಸ್ ಆಗಿ ಹಲವಾರು ಸಾಫ್ಟ್ವೇರ್ಗಳು ಅಡೋಬ್ ಎಲ್ಲ ಬಂದಿದೆ ಅಂತ ಹೇಳಿದೆಲ್ಲ ನೀವು? ಅಡಾಬ್ ಅನ್ನೋದು ಅದೊಂದು ಇದು ಕಂಪನಿ ಅವ್ರದ್ದು 3D ಸಾಫ್ಟ್ವೇರ್ ಇದೆಯಾ? ಇಲ್ಲ. ನಿಮಗೆ ವೈಯಕ್ತಿಕವಾಗಿ ಯಾವ ಫೀಲ್ಡ್ ಅಂತ ಇಲ್ಲ, ನಿಮಗೆಲ್ಲವೂ ಇಷ್ಟ. ಒಟ್ಟು ಎಲ್ಲಿ ಮಾಡಿದರೂ ಡ್ರಾಯಿಂಗ್ ಇರಬೇಕಷ್ಟೆ. ನಿಮ್ಮ ಆರ್ಟ್ ಕಿಟ್ ಅದು ರಾಜರಾಜೇಶ್ವರಿ ನಗರದಲ್ಲಿದೆ. ಕೆಂಗೇರಿ ಮೇನ್ ರೋಡಲ್ಲಿದೆ. ಅದಕ್ಕೆ ಯಾವುದೇ ವಿದ್ಯಾರ್ಥಿಗಳು ಬರ್ಬೋದು, ಯಾವ ವಯೋಮಾನ ಇಲ್ಲ. 4 ವರ್ಷದಿಂದ ಯಾವ ಏಜ್ ಅವರಾದ್ರೂ ಬರ್ಬೋದು. ಇಂಟ್ರೆಸ್ಟ್ ಇರಬೇಕಷ್ಟೆ. ಈಗ ಮತ್ತೆ ಬಣ್ಣ ಹಾಕೋದು ಇದಕ್ಕೆ. ಇದನ್ನು ಇದು ಯಾವ ಬ್ರಷ್ ಸರ್? ಇದು ಶೋಲೆ ಅಂತ. ಶೋಲೆ ಮೊದಲು ಮಾಡಿದ್ದು ಅದು ಪೆನ್ಸಿಲ್. ಇನ್ನೊಂದು ಲೇಯರಲ್ಲಿ ಮಾಡ್ತಾ ಇದ್ದೀರಿ? ಹೌದು. ನಿಮಗೆ ಭಾರತಿ ಮೇಡಮ್ ಅವ್ರದ್ದೆಲ್ಲ ಇನ್ನೂ ಕಾಂಟ್ಯಾಕ್ಟ್ ಇದೆಯಾ? ಇಲ್ಲ. ಆವಾಗ ಫೋನ್ ಇರಲಿಲ್ಲ ಅಲ್ವಾ, ಅವಾಗೆಲ್ಲ ನಮಗೆ ಮೊಬೈಲು ಏನೂ ಇಲ್ಲ. ಈಗ ಸ್ವರ್ಣಪ್ರಸಾದ್ ಎಲ್ಲಿದ್ದಾರೆ? ಇಲ್ಲ, ಗೊತ್ತಿಲ್ಲ. ಫ್ರೀಲ್ಯಾನ್ಸ್ ಏನೋ ಮಾಡ್ತಿದ್ದಾರೆ.
Sure. Yeah, it's for just for you. Thank you. Now, do you know what are the market wants to join the drawing classes here? ಈ ಎ ಬಂದ ಮೇಲೆ ಅನಿಮೇಷನ್ ಕ್ಷೇತ್ರದ ವ್ಯಾಖ್ಯಾನ ಬದಲಾವಣೆ ಆಗಿದೆ. ಅಂತಾರೆ ಫಾಸ್ಟ್ ಆಗುತ್ತೆ ಅಂತಾರೆ, ಬಟ್ ಅದು ಕೆಲಸ ಬೇಗ ಆಗುತ್ತೆ ಅಂತಾರೆ. ಕೆಲಸ ಬೇಗ ಅಂತಲ್ಲ, ಈ ಸ್ಟೈಲ್ ಅಂತ ಒಂದಿರುತ್ತಲ್ವಾ, ಆ ಸ್ಟೈಲ್ ಕ್ಯಾರೆಕ್ಟರ್ ಡಿಸೈನ್ಗೆ ನೀವು ಬೇಕೇ ಬೇಕಾಗುತ್ತೆ. ಇದನ್ನ ಟರ್ನ್ ಅರೌಂಡ್ ಮಾಡಿಕೊಡುತ್ತೆ. ಬೇಕಾದ್ರೆ ನಾನು ಇದು ಮಾಡಿಕೊಟ್ರೆ ಅದು ಮಾಡಿ ಕೊಡ್ತದೆ. ಒರಿಜಿನಲ್ ಅಂತ ಒಂದು ಬೇಕಲ್ವಾ. ನೀವು ಯಾವ ನಿಮ್ಮ ಇದು ಎ ಐ ಸಾಫ್ಟ್ವೇರ್ ಕಲ್ತಿದ್ದೀರಿ? ಯಾವುದಂತಲ್ಲ ಸರ್, ಜೆಮಿನಿ ಯಾವಾಗಾದರೂ ಅಪರೂಪಕ್ಕೆ ಜೆಮಿನಿ ಯಾವಾಗಾದ್ರು ನೋಡ್ತೀವಿ ಅಷ್ಟೇ. ಬಿಟ್ಟರೆ ಬೇರೆ ಯಾವುದು ನಾನು ಜಾಸ್ತಿ ಅದ್ರ ಬಗ್ಗೆ ಮಾಹಿತಿ ಯಾಕೆಂದರೆ ಏನಾಗುತ್ತೆ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಷ್ಟು ನಾನು ಸೋಂಬೇರಿ ಆಗ್ತಾ ಹೋಗ್ತೀನಿ ಅಂತ ನನ್ನ ಅನಿಸಿಕೆ. ನೀವು ಪುನಃ ಕಾರ್ಟೂನ್ ಕ್ಷೇತ್ರ ಮಾಡಬೇಕು ಅಂತಿದ್ದೀರಾ? ಇಲ್ಲ, ರಾಜಕೀಯ ವ್ಯಂಗ್ಯಚಿತ್ರ ಅಂಥದ್ದೆಲ್ಲ ಬರ್ದಿಲ್ಲ ನೀವು? ಇಲ್ಲ ಜಾಸ್ತಿ. ನೀವು ತುಷಾರದಲ್ಲಿ ಬರೆದದ್ದೇ ಒಂದು ವ್ಯಂಗ್ಯಚಿತ್ರ. ಹೌದೌದು. ಅದಾದಮೇಲೆ ಈ ಕಾಮಿಕ್ ಕ್ಯಾರಿಕೇಚರ್ ಇದಕ್ಕೆ ಕಾಂಪಿಟೇಷನ್ಸ್ಗೆ ಮಾಡ್ತೀವಿ. ಅದು ಸುಮಾರು ಬಂದಿದೆ ಅವಾರ್ಡ್ಸು, ಅದು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮತ್ತು ಬಣ್ಣ ಹಾಕ್ತೀರಿ. ಪ್ರೋಕ್ರಿಯೇಟಲ್ಲಿ ಸಹ ನೀವು ಅನಿಮೇಷನ್ ಮಾಡ್ಬೋದಲ್ವಾ? ಮಾಡ್ಬೋದು. ಅದಕ್ಕೆ 2-3 ಚಿತ್ರ ಬೇಕಾಗುತ್ತೆ. ಹೌದು. ಈಗ ಇನ್ ಬಿಟ್ವೀನ್ ಎಲ್ಲ ನಿಮ್ಮ ಇದರಲ್ಲೇ ಆಗಿಬಿಡ್ತದೆ ಅನಿಮೇಷನ್ ಇದರಲ್ಲಿ. ಇದು ಅದೇ ಬ್ರಷ್ ಸರ್? ಇದು ಇಲ್ಲ, ಇದು ಬೇರೆ ಬ್ರಷ್. She has planned for something in the morning, and suddenly I know how she's drawn this. ಇದು ಒಂದು ಕ್ಯಾರೆಕ್ಟರ್ ಮಾಡಿ ಇದನ್ನು ಪೇಟೆಂಟ್ ಏನಾದ್ರು ಮಾಡ್ಲಿಕ್ಕಾಗುತ್ತದೆ? ನೀವು ಏನು ಕತೆ ಇದ್ರೆ ಮಾಡ್ಬೋದು. ನಮ್ಮ ಸ್ಟೈಲ್ ಅನ್ನೋದನ್ನ ಯಾರು ಕಾಪಿ ಮಾಡ್ಕೊಂಡು, ಈಗ ಯಾವುದಾದ್ರು ಇಂಡಿಯನ್ ಏರ್ಲೈನ್ಸ್ ಒಂದು ಇದೆಯಲ್ಲ ಕ್ಯಾರೆಕ್ಟರ್, ಮಹಾರಾಜ ಕ್ಯಾರೆಕ್ಟರ್, ಆ ಥರ. ಇದು ಇನ್ನೊಂದು ಲೇಯರಲ್ಲಿ ತಗೊಳ್ತಾರೆ. ಇದು ಯಾವ ಬ್ರಷ್ ಸರ್? ಇದು ರೌಂಡ್ ಸ್ಮೂತ್ ಬ್ರಷ್. ನೀವು MFA ಮಾಡಿದ್ದು ಸ್ಪೆಷಲೈಸೇಷನ್ ಇಲ್ಲ ಈಗ? Basically, they have a balance of sports hours and studies. ಹೌದು, ಮಕ್ಕಳಿಗೆ ಏನು ಕೊಡಬೇಕು ಟಾರ್ಗೆಟ್ ಪೀಪಲ್ ಮಕ್ಕಳು ಇದೆ. ನೀವೆಲ್ಲ ಬೇರೆ ಬೇರೆ ಲೇಯರಲ್ಲಿ ಮಾಡಿದ್ದೀರಿ. ಹೌದು. ಇರೇಸ್ ಮಾಡಿದ್ದೆ ನಿಮಗೆ ಅಥವಾ ವೈಟ್ ಕಲರ್ ವೈಟ್ ಫಿಲ್ ಮಾಡುವ? ವೈಟ್ ಮತ್ತೆ ಬ್ಯಾಕ್ಗ್ರೌಂಡ್ ಹಾಕ್ತೀರಿ.
ಅದಕ್ಕೆ ಶಾಡೋ ಹಾಕ್ಕೋಬೋದು. ಇದು ಫ್ಲಾಟ್ ಇದೆ ಕಲರು. ಸೊ ಶಾಡೋ ಹಾಕ್ಕೋಬೇಕು ಅಂತಂದರೆ ಈ ಲೇಯರಲ್ಲಿ ಬೇಕಾದ್ರೂ ಹಾಕ್ಬೋದು, ಅಥವಾ ಬೇರೆ ಲೇಯರ್ ತೊಗೊಂಡು ಮಾಸ್ಕ್ ಮಾಡಿದ್ರು ಹಾಕ್ಬೋದು, ಕ್ಲಿಪ್ಪಿಂಗ್ ಮಾಸ್ಕ್. ಸೊ ಲೈಟು ಈ ಕಡೆಯಿಂದ ಇದೆ ಲೈಟಿಂಗು, ಯಾಕಂದರೆ ಹೈಲೈಟ್ ಇಲ್ಲಿದೆ. ಸ್ವಲ್ಪ ನೀವು ಕಮರ್ಷಿಯಲ್ ಆಗಿ ಮಾಡಿದ ಕಾರಣ ನಿಮಗೆ ಚಿತ್ರದಲ್ಲಿ ಹೆಚ್ಚು ನೈಪುಣ್ಯತೆ. ಸೊ ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು. ವಿದೇಶದಲ್ಲಿರುವ ಅನಿಮೇಷನ್ ಫೀಲ್ಡ್ ಈಗ ನಡೀತಾ ಇದೆ, ಗೊತ್ತಿದೆ, ಮಾಹಿತಿ ಇದೆ. ಎಲ್ಲ ಕಡೆನೂ ಅದೇ ಸಮಸ್ಯೆ. ಈಗ ಅಲ್ಲಿಂದ ಅವರೇ ಫುಲ್ ಟೈಮ್ ಕೆಲಸ ಮಾಡಿ ಇಲ್ಲಿ ಬೇಕಾಗಿಲ್ಲ ಈಗ. ಆದರೂ ಈ ನಿಮ್ಮ ಎನಿಮೇಷನ್ ಕಂಪನಿಗಳಿಗೆ ವಿದ್ಯಾರ್ಥಿಗಳು ಇದ್ದಾರೆ, ಈಗ ಕಡಿಮೆ ಆಗಿದ್ದಾರೆ, ಸ್ವಲ್ಪ ಕಡಿಮೆ. ಮುಂಚೆ ನಾವು ಟೀಚ್ ಮಾಡ್ಬೇಕಾದ್ರೆ ಇದ್ದಷ್ಟು ಇಲ್ಲ, ಕಮ್ಮಿ ಆಗಿದೆ. ಇದು ನಿಮ್ಮದು. ಈಗ ಇದರ ಇನ್ನೊಂದು ನಿಮ್ಮ ಕ್ಷೇತ್ರ ಪೈರೋಗ್ರಫಿ. ಇದು ಮರದ ಕೊರೆಯುವ, ಬಿಸಿ ಮುಟ್ಟಿಸಿ ಕೊರೆಯುವ ಚಿತ್ರ. ತೋರಿಸ್ತೀನಿ. ಬಾಮ ಅದು ಇಟ್ಕೊಡು ಮಷಿನ್. ಓಕೆ, ಈಗ ನಿಮ್ಮದೊಂದು ಇನ್ನೊಂದು ಕ್ಷೇತ್ರ ಪೈರೋಗ್ರಫಿ. ಹೌದು. ಇದು ನಿಮಗೆ ಯಾವ ಜನ್ಮದ ನಂಟೋ ಗೊತ್ತಿಲ್ಲ, ನೀವು ವಿಶ್ವಕರ್ಮ ಇದರ ಮರದ ನಂಟು ಬಿಟ್ಟಿಲ್ಲ. ಸುರು ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿ ನೀವು ಇದನ್ನು ಕೊರೆಯುತ್ತೀರಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಹಾಂ, ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಇದಕ್ಕೆ ಶಾಕ್ ಹೊಡೆಯೋದಿಲ್ಲ, ಮರ ಇದೆ ಅಲ್ಲ, ಸುಡುತ್ತೆ ಕೈ ಸುಡುತ್ತೆ. ಇದೆಲ್ಲ ಜಾಸ್ತಿ ಹೊತ್ತು ಮಾಡಿದ್ರು ಅಂದ್ರೆ ಇದರದ್ದೇನು ಎಕ್ಸಿಬಿಷನ್ ಮಾಡಬೇಕು ಅಂತಿದ್ದೀರಿ ನೀವು? ಮಾಡಬೇಕು. ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ. ಇದು ಯಾವ ಮರವೂ ಆಗುತ್ತೆ ಇದು? ಇಲ್ಲ, ಇದಕ್ಕೆ ಬ್ರೀಚ್ ವುಡ್ಡು, ಪೈನ್ ವುಡ್ಡು ಅಂತ ಬರುತ್ತೆ, ಅದನ್ನು ಮಾತ್ರ ಮಾಡ್ಬೋದು. ಈ ಒಂದು ವುಡ್ಡಿಗೆ ಎಷ್ಟಾಗುತ್ತೆ ಸಾಮಾನ್ಯ? ಇದು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ. ಈಗ ಈ ವುಡ್ಡು ಅಂದರೆ ಒಂದು 500 ರೂಪಾಯಿಂದ 700-800 ರೂಪಾಯಿವರೆಗೂ ಬೀಳುತ್ತೆ. ಈ ಕಂದು ಕಲರೇ ಬರ್ತದೆ ಇದು. ವುಡ್ಡು ಏನು ಕಲರ್ ಇರುತ್ತೋ ಆ ಕಲರ್ ಬರುತ್ತೆ. ಇದು ಗೆದ್ದಲು ಏನು ಬರುವುದಿಲ್ಲ ಇದಕ್ಕೆ. ಇದಕ್ಕೇನಾದ್ರು ನೀವು ಮೇಂಟೈನ್ ಏನಾದ್ರು ಮಾಡಬೇಕಾಗುತ್ತಾ? ಏನಿಲ್ಲ, ವೆಟ್ ಮಾಡ್ದಂಗೆ ನೀರು, ಅದು ಬಿಸಿಲು ಮತ್ತು ನೀರು. ಇದರ ಇಂಟ್ರೊಡಕ್ಷನ್ ಯಾವಾಗ ಹೋಯ್ತು ನಿಮಗೆ MFA ಮಾಡುವಾಗ? ಇಲ್ಲ, ಕಾಲೇಜಲ್ಲಿ ನಾನು ಮಕ್ಕಳಿಗೋಸ್ಕರ ಅದು ಇದು ಹುಡುಕ್ತಾ ಇರ್ತೀನಿ. ಕಾಲೇಜಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವಾಗ ಸಿಕ್ಕಿದ್ದು ಆರ್ಟ್ ಇದೆ ಅಂತೇಳಿ ಗೊತ್ತಾಗಿದ್ದು. ಆದರೆ ಇದು ಕ್ರಿಸ್ತ ಪೂರ್ವದಲ್ಲೇ ಇದೆ. ಇದು ತುಂಬ ಹಳೇ, ಇದು ಯುರೋಪಿಯನ್ ಕಂಪ್ನಿ ಅಲ್ಲಿ ಅವರೆಲ್ಲ ಈ ಕುಲುಮೆಯಲ್ಲಿ ಈ ಕಬ್ಬಿಣದ ತುಂಡನ್ನು ಬಿಸಿ ಮಾಡಿ ಸುಟ್ಟು ಮಾಡ್ತಾ ಇದ್ರಂತೆ. ಚರ್ಮವನ್ನು ಸುಟ್ಟು ಮಾಡ್ತಿದ್ರು. ಆಮೇಲೆ ಪೇಪರಲ್ಲೂ ಮಾಡ್ತಾರೆ, ವುಡ್ಡು ಇದರಲ್ಲೂ ಮಾಡ್ತಾರೆ. ಆಗ ಇಂಥ ಎಲೆಕ್ಟ್ರಿಕಲ್ ಇರಲಿಲ್ಲ, ಹಾಗೆ ಕೈಯಿಂದ ಸುಟ್ಟು ಕುಲುಮೆಯಲ್ಲಿ ಬಿಸಿ ಮಾಡಿ ಕಬ್ಬಿಣ ಮಾಡ್ತಿದ್ರಂತೆ. ಇದಕ್ಕೆ ಕಲರು ಹಾಕ್ಬೋದು, ನೀವು ಕಲರ್ ಹಾಕ್ಬೋದು. ಬಟ್ ಕಲರ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಈ ಪೈರೋಗ್ರಫಿ ಅನ್ನೋದು ಹೋಗುತ್ತೆ, ಪೇಂಟಿಂಗ್ ಆಗ್ಬಿಡುತ್ತೆ. ಸೊ ಈ ಥರ ಮಾಡ್ತೀವಿ. ನಿಮಗೆ ಚಿತ್ರಕಲೆ ಇರುವಂಥ ಯಾವುದೇ ಆರ್ಟ್ ಫಾರ್ಮ್ ಆದರೂ ಒಂದೇ ಸಂತೋಷ. ನಿಮ್ಮ ವಿದ್ಯಾರ್ಥಿಗಳಿಗೆ ಎನಿಮೇಷನ್ ಕಲಿಸ್ಬೇಕು ಅಂತ ಯಾರು ಬರ್ತಾ ಇಲ್ಲ ವಿದ್ಯಾರ್ಥಿಗಳು? ಪೈರೋಗ್ರಫಿ ಇದಕ್ಕೆ ಇಲ್ಲ, ಈಗ ಸದ್ಯ ಯಾರೂ ಇಲ್ಲ. ಇದನ್ನು ಕೇಳ್ತಾ ಇದ್ದಾರೆ.
ನೀವು ಇದನ್ನು ಚಿತ್ರಸಂತೆಯಲ್ಲೆಲ್ಲ ಇಟ್ಟಿದ್ದೀರಲ್ಲ ಇದು ಹೌದು, ಅಲ್ಲೆಲ್ಲ 7-8 ವರ್ಷದಿಂದ ಮಾಡ್ತಾ ಇದ್ದೀರಾ? ಇಡ್ತಾ ಇದ್ದೀವಿ. ಮಾರಾಟ ಆಗ್ತಾ ಇದೆ. ಚೆನ್ನಾಗಾಗುತ್ತೆ, ತುಂಬ ಒಳ್ಳೆ ಡಿಮ್ಯಾಂಡ್ ಇದೆ. ಹಾಗೆ ಎಷ್ಟು ಸೇಲ್ ಮಾಡ್ತೀರಿ ಇದಕ್ಕೆಲ್ಲ? ಇದು 4,000 5,000 ಮಾಡ್ತೀರಾ? ಸಿಗುತ್ತೆ. ಇದು ಒಂದು ಚಿತ್ರ ಮಾಡಲಿಕ್ಕೆ ಒಂದು ದಿನ ನನಗೆ ಒಂದು ದಿವಸ ತಗೊಳ್ತೀವಿ, 12 ಅವರ್ ತಗೊಳ್ತು. ನೀವು ಕಲಾ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಿ? ಕಲಾ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಅಂತಂದರೆ, ಆದಷ್ಟು ಒರಿಜಿನಲ್ ಆರ್ಟ್ ಮಾಡಿ. ಒರಿಜಿನಲ್ ಆರ್ಟ್ ಅಂತಂದರೆ ಈಗ ಏನಾದ್ರು ಬೇಕು ಅಂದಟ್ಟಿಗೆ ಮೊಬೈಲಲ್ಲಿ ಸರ್ಚ್ ಮಾಡೋದು, ಅದನ್ನು ಕಾಪಿ ಮಾಡೋದು ಬಿಟ್ಬಿಟ್ಟು ನಿಮ್ಮದೇ ಆದಂಥ ಓನ್ ಸ್ಟೈಲು, ಆಮೇಲೆ ಹಾರ್ಡ್ ವರ್ಕ್ ಮಾಡಿ. ಏನಾದರೂ ಒಂದು ಸ್ಟೈಲು ಅಂತ ಸಿಕ್ತು ಅಂತಂದರೆ ಅದ್ರ ಮೇಲೆ ಕೆಲಸ ಮಾಡಿ, ಚೆನ್ನಾಗಿ ಇಂಪ್ರೂವ್ ಮಾಡಿ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ.